ಇದು ಜೋಳದ ಹಿಟ್ಟಿನ ಪುಟ್ಟು, ಸಖತ್ ಹೆಲ್ದಿಯಾದ ಒಂದು ಫುಡ್. ಇದು ಟೇಸ್ಟಿ ಕೂಡ. ಜೋಳ ಮಾತ್ರ ಅಲ್ಲ, ರಾಗಿ ಅಥವಾ ಗೋಧಿಯಲ್ಲಿ ಕೂಡ ಮಾಡಬಹುದು. ಅಂಡ್ ಮಾಡೋಕೆ 3 ಬೇರೆ ಬೇರೆ ವಿಧಾನಗಳಿವೆ. ಮೊದಲಿಗೆ 1 ಕಪ್ ಜೋಳದ ಹಿಟ್ಟು ತಗೊಂಡು ಅದರಲ್ಲಿ 1/4 ಕಪ್ ಬಿಸಿ ನೀರ್ ಹಾಕ್ಬೇಕು. ಗೋಧಿ ಅಥವಾ ರಾಗಿ ಆದ್ರೆ ಉಗುರು ಬೆಚ್ಚಗಿರುವ ನೀರ್ ಹಾಕಿದ್ರೆ ಸಾಕು. ಆಮೇಲೆ ರುಚಿಗೆ ತಕ್ಕಂತೆ ಉಪ್ಪು ಸೇರಿಸಿ ಈ ತರ ಚೆನ್ನಾಗಿ ಕಲಿಸ್ಕೋಬೇಕು. ಪೂರ್ತಿ ಒದ್ದೆ ಆಗ್ಬೇಕು. ಆಮೇಲೆ ಒಂದು 15 ನಿಮಿಷ ಅದು ಪಕ್ಕಕ್ಕೆ ಇಡಬೇಕು. ಅಷ್ಟರಲ್ಲಿ ತೆಂಗಿನಕಾಯಿ ತುರಿದಿಟ್ಕೋಬಹುದು. ಈಗ ಈ ರೀತಿ ಪ್ರೆಸ್ ಮಾಡಿ ಪುಡಿ ಮಾಡಬೇಕು. ಉಂಡೆ ಕಟ್ಟಿ ಪ್ರೆಸ್ ಮಾಡಿದ್ರೆ ಪುಡಿ ಆಗ್ಬೇಕು. ಪುಟ್ಟು ಹಿಟ್ಟಿನ ಪರ್ಫೆಕ್ಟ್ ಟೆಕ್ಸ್ಚರ್ ಇದೆ ನೋಡಿ, ಈ ತರ ಪುಡಿ ಆಗಿರ್ಬೇಕು. ಇಲ್ಲಾಂದ್ರೆ ಇನ್ನೊಂಚೂರು ಹಿಟ್ಟು ಹಾಕಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಪುಟ್ಟು ಮಾಡೋಕೆ 3 ವಿಧಾನಗಳಿವೆ ಅಂತ ಹೇಳಿದೆ. ಅದರಲ್ಲಿ ಮೊದಲನೇದು ಇದು. ಈ ತರ ಒಂದು ಪಾತ್ರೆ ತಗೊಂಡು ಅದರಲ್ಲಿ ಸ್ವಲ್ಪ ತೆಂಗಿನಕಾಯಿ ಹಾಕಿ, ಆಮೇಲೆ ಸ್ವಲ್ಪ ಹಿಟ್ಟು, ಆಮೇಲೆ ತೆಂಗಿನಕಾಯಿ ಮತ್ತೆ ಹಿಟ್ಟು ಮತ್ತೆ ತೆಂಗಿನಕಾಯಿ ಹಾಕಿ ಈ ತರ ಒಂದು 10 ರಿಂದ 12 ನಿಮಿಷ ಸ್ಟೀಮ್ ಮಾಡಿದ್ರೆ ಪುಟ್ಟು ರೆಡಿ ಗುರು. ಎರಡನೇ ವಿಧಾನ ಅಥವಾ ಒರಿಜಿನಲ್ ಮೆಥಡ್ ಅಂದ್ರೆ ಈ ಪಾತ್ರೆಯಲ್ಲಿ ಮಾಡೋದು. ಈ ಬಿಂದಿಗೆ ತರ ಇರೋದ್ರಲ್ಲಿ ನೀರ್ ಹಾಕಿ, ಈ ಪೈಪ್ ತರ ಇರೋದ್ರಲ್ಲಿ ಪುಟ್ಟು ಹಾಗೂ ತೆಂಗಿನಕಾಯಿ ಲೇಯರ್ಸ್ ಆಗಿ ಹಾಕಿ ಅದನ್ನ ಸ್ಟೀಮ್ ಕುಕ್ ಮಾಡಬೇಕು. ಮೂರನೇ ಮೆಥಡ್ ಅಥವಾ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ನೀವು ಮಾಡಬೇಕು ಅಂತ ಹೇಳಿದ್ರೆ ಈ ವಿಧಾನ ನೀವು ಫಾಲೋ ಮಾಡಬಹುದು. ಇಡ್ಲಿ ಕುಕ್ಕರ್ ಅಲ್ಲಿ ಕೂಡ ಮಾಡ್ಕೋಬಹುದು. ಅಂಡ್ 10 ರಿಂದ 12 ನಿಮಿಷ ಸಾಕು ಇದು ಬೇಯೋದಕ್ಕೆ. ಬಟ್ ಯಾವ್ದೇ ಮೆಥಡ್ ಫಾಲೋ ಮಾಡಿ, ಒಂದು ಮುಖ್ಯವಾದ ವಿಷಯ ಏನಂದ್ರೆ ಹಿಟ್ಟು ಪ್ರೆಸ್ ಮಾಡಬಾರ್ದು. ಆಗ್ಲೇ ಆ ಸ್ಟೀಮ್ ಪಾಸ್ ಆಗ ಗ್ಯಾಪ್ ಇರೋದು, ಅವಾಗ್ಲೇ ಅದು ಬೇಯೋದು. ಸೊ ಖಂಡಿತ ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ.